ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಸ್ಪೆಷಲ್ ಮಾಡ್ತಿದ್ದಾರೆ ಅಂತಂದರೆ, ಅಮ್ಮ ಮನೇಲಿ ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದಾರೆ. ನೋಡೋಣ ಬನ್ನಿ ಯಾವ ಥರ ಮಾಡ್ತಾರೆ ಅಂತ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಕೊತ್ತಂಬರಿ ಸೊಪ್ಪು, 2 ಸ್ಪೂನು ಅಚ್ಚ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಮತ್ತು ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 2 ಮೀಡಿಯಮ್ ಗಾತ್ರದ ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಜಜ್ಜಿಟ್ಟಿರುವಂಥ ಶುಂಠಿ ಮತ್ತು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕಡಲೆ. ಯಾಕೆ ಈ ಥರ ಜಜ್ಜಿಟ್ಕೊಂಡೈತೆ ಅಂತಂದರೆ ಸುಲಭ ಆಗುತ್ತೆ ಅಂತ. ಇದು ಈರುಳ್ಳಿ ಖಾರ ಮತ್ತು ಇದು ಕಾಯಿ ಮತ್ತು ಖಾರದ ಪುಡಿನ ಆಡಿಸ್ಕೊಂಡಿರೋದು. ಮೊದಲನೇದಾಗಿ ಒಂದು ಕುಕ್ಕರ್ನ ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಅದು ಕಾಯೋವರೆಗೂ ಕಾಯಬೇಕು. ಕಾಯೋವರೆಗೂ ಕಾಯಲಿಲ್ಲ ಅಂದರೆ ಚೆನ್ನಾಗಾಗಲ್ಲ. ಎಣ್ಣೆ ಕಾಯಲಿಲ್ಲ ಅಂತ ಅಂದರೆ ಕಾದಾದಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಎಣ್ಣೆನ ಮೊದಲನೇದಾಗಿ ಈರುಳ್ಳಿ ಖಾರನ ಹಾಕ್ಕೋಬೇಕು. ಈರುಳ್ಳಿ ಖಾರ ಎಲ್ಲ ಚೆನ್ನಾಗಿ ಸುಂಡಬೇಕು. ಹಸಿ ವಾಸನೆ ಹೋಗೋವರೆಗೂ ಅದು ಈರುಳ್ಳಿ ಖಾರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಾಗಲ್ಲ ಮಟನ್ ಸಾಂಬಾರು. ಹಾಗೆ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾಡೋದು. ಇದು ತುಂಬ ಸಿಂಪಲ್ಲು. ಬ್ಯಾಚುಲರ್ಸ್ಗಳಿಗಂತೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಮತ್ತು ಮೊದಲೇ ನಮ್ಮಮ್ಮ 2 ವಿಷಲ್ ಮಟನ್ನ ಕೂಗಿಸ್ಕೊಂಡು ಇಟ್ಕೊಂಡಿದ್ರು. ಅದನ್ನು ನೇರವಾಗಿ ಅದಕ್ಕೆ ಈರುಳ್ಳಿ ಖಾರಕ್ಕೆ ಆ್ಯಡ್ ಮಾಡ್ಕೊತಿದ್ದಾರೆ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ ಖಾರ ಎಲ್ಲ ಅದಕ್ಕೆ ಹಿಡಿಬೇಕು. ಚೆನ್ನಾಗಿ ಉಪ್ಪೆಲ್ಲ ಹಿಡಿದ್ರೆ ಚೆನ್ನಾಗಿ ಸಾಂಬಾರು ಆಗುತ್ತೆ. ಹಳ್ಳಿ ಸ್ಟೈಲೆಲ್ಲ ಹೆಂಗೆ ಅಂತಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾರೆ. ಆ ಥರ ಅಷ್ಟೊಂದೇನು ಮಸಾಲೆ ಎಲ್ಲ ಆ್ಯಡ್ ಮಾಡಲ್ಲ. ಅದಕ್ಕಾಗಿ ಚೆನ್ನಾಗಿರುತ್ತೆ ಸಾಂಬಾರು. ಆಮೇಲೆ ಕಾಯಿ ಮತ್ತು ಖಾರದ ಪುಡಿನ ಆಡಿಸ್ಕೊಂಡಿರ್ತೀವಲ್ಲ ಅದನ್ನು ನೆಕ್ಸ್ಟ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಗಟ್ಟಿ ಇದ್ದಂಗೆ ಅದು ಚೆನ್ನಾಗಿ ಕುದಿ ಬಂದರೆ ಚೆನ್ನಾಗಿರುತ್ತೆ ಸಾಂಬಾರು. ನಮ್ಮಮ್ಮ ಯಾವಾಗಲೂ ಇದೇ ಥರನೇ ಮಾಡೋದು. ಮತ್ತು ನಮ್ಮಮ್ಮ ಖಾರದ ಪುಡಿನೂ ಅಷ್ಟೇ, ಸಾಂಬಾರು ಪುಡಿನೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಖಾರನ ಹಾಕ್ಕೊಂಡಿರ್ತೀವಲ್ಲ ಆ ನೀರನ್ನ ಕೂಡ ತೊಳ್ಕೊಂಡು ಆ್ಯಡ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಉಪ್ಪನ್ನ ಮೊದಲೇ ಹಾಕಿರ್ತಾರೆ. ನಾವು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ನೀವು ಚೆನ್ನಾಗಿರುತ್ತೆ. ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಇನ್ನೂ ಸ್ವಲ್ಪ ಖಾರ ಉಳೀತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತೊಳ್ಕೊಂಡು ಮಿಕ್ಸ್ ಮಾಡ್ಕೊಳ್ತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಅದನ್ನು ಕೂಡ ಕುದಿಯೋವರೆಗೆ ಕಾಯಬೇಕು. ನೋಡಿ ಕುದ್ದಾದಮೇಲೆ ಈ ಥರ ಕಲರ್ ಕಾಣಿಸುತ್ತೆ ಸಾಂಬಾರು. ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕುದಿಯೋವರೆಗೂ ಕಾಯಬೇಕು. ಮತ್ತು ಹಳ್ಳಿ ಸ್ಟೈಲಲ್ಲಿ ಹೆಂಗೆ ಅಂತ ಅಂದರೆ ಕುಡ್ಲುನ ಬಿಸಿ ಮಾಡಿಬಿಟ್ಟು ಸಾಂಬಾರೊಳಗೆ ಹಾಕ್ತಾರೆ. ಮಟನ್ ಚಿಕನ್ ಸಾಂಬಾರೊಳಗೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಾಕ್ತಾರೆ. ನಾವು ಕೂಡ ಅದೇ ಥರ ಕುಡ್ಲನ್ನ ಕಾಯಿಸ್ಬಿಟ್ಟು 3 ಸಲ ಈ ಥರ ಮಾಡಿಬಿಟ್ಟು ಸಾಂಬಾರೊಳಗಡೆ ಹಾಕ್ತು ಅಮ್ಮ. ಮತ್ತು ವಿಷಲ್ನ ಹಾಕ್ಬಿಟ್ಟು 2ರಿಂದ 3 ವಿಷಲ್ ಕೂಗಿಸ್ಕೊಳ್ಳಿ ಸಾಕು. ಮೊದಲೇ 2 ವಿಷಲ್ ಕೂಗಿಸ್ಕೊಂಡಿರೋದ್ರಿಂದ ಇಷ್ಟೇ ಸಾಕು ಕೂಗಿಸ್ಕೊಳ್ಳೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಮಾಡಿದ್ರು ಅಂತ. 2 ವಿಷಲ್ ಹೊಡೆಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿಯಾಗುತ್ತೆ. ಸವಿಯಲು ಸಿದ್ಧರಾಗಿ.